ಇವತ್ತು ತುಂಬ ಟೇಸ್ಟಿಯಾಗಿರೋ ವೆಜಿಟೇಬಲ್ ಎಗ್ ರೈಸ್ ಯಾವ ರೀತಿ ಮಾಡೋದಂತ ನೋಡೋಣ. ಅದಕ್ಕೆ ಬೇಕಾಗಿರೋ ಐಟಮ್ಸ್ ನೋಡ್ಕೊಳ್ಳಿ. ವೆಜಿಟೇಬಲ್ ನಿಮ್ಗೆ ಯಾವ ರೀತಿ ಬೇಕೋ ಈ ರೀತಿ ನೀವು ಕಟ್ ಮಾಡಿಕೊಬೇಕು. ಇದು ಪ್ರಾಸೆಸಿಂಗ್ ಈಸಿ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಬ್ಯಾಚುಲರ್ಸ್ ಅಂತೂ ದಿಢೀರ್ ಅಂತ ಮಾಡೋದಕ್ಕೆ ಇದು ತುಂಬ ಸೂಕ್ತ ಅಂತ ಹೇಳ್ತೀನಿ. ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಳ್ಳಿ. ಕಡಾಯಿ ಬಂದು ಈ ಥರ ಅಗಲವಾಗಿದ್ದರೆ ನಾವು ಅನ್ನ ಕಲಸೋದಕ್ಕೆ ತುಂಬ ಈಸಿಯಾಗಿರುತ್ತೆ ಮತ್ತು ಇದೆಲ್ಲ ಮಿಕ್ಸ್ ಮಾಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಆದ್ದರಿಂದ ಚಿಕ್ಕ ಚಿಕ್ಕದಾಗಿದ್ರೆ ಒಂದು 3 ಈರುಳ್ಳಿ ಹಾಕ್ಕೊಳ್ಳಿ. ದೊಡ್ಡ ಸೈಜ್ ಇದ್ದರೆ ಒಂದು 2 ಈರುಳ್ಳಿ ಹಾಕ್ಕೊಳ್ಳಿ ಸಾಕು. ಈರುಳ್ಳಿ ಹಾಕ್ಕೊಂಡು ಆ ಕಲರ್ ಸ್ವಲ್ಪ ಲೈಟ್ ಕಲರ್ ತಿರುಗೋ ಗಂಟ ನಾವು ಫ್ರೈ ಮಾಡ್ಕೊಬೇಕು. ತುಂಬ ಸೀದೋಗೋ ಥರ ಎಲ್ಲ ಮಾಡ್ಕೊಬಾರ್ದು. ಈ ರೀತಿಯೇ ಪ್ರಾಸೆಸಿಂಗಲ್ಲಿ ಮಾಡಿ ನೀವು ಇದೇ ರೀತಿ ಪದೇ ಪದೇ ಮಾಡ್ತೀರಾ ನೋಡಿ. ಕಲರ್ ಸ್ವಲ್ಪ ತಿರುಗಿದ ತಕ್ಷಣ ನಾನು ರೆಡ್ ಕಲರ್ ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ನಿಮಗೆ ಕ್ಯಾಪ್ಸಿಕಮ್ ಇಷ್ಟ ಆದರೆ ಹಾಕ್ಕೊಬೋದು, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಕೊಬೋದು. ಕ್ಯಾಪ್ಸಿಕಮ್ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಮಾತ್ರ, ಅದರಿಂದ ಹೇಳ್ತಾ ಇರೋದು. ಕ್ಯಾಪ್ಸಿಕಮ್ ಲೈಟಾಗಿ ಕಲರ್ ತಿರುಗಿದ ತಕ್ಷಣವೇ ನಾವೇನು ಮಾಡ್ಕೊಬೇಕು, ಇಲ್ಲಿ ನಾವು ಉಪ್ಪು ಸ್ವಲ್ಪ ಹಾಕ್ಕೊಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವುದೇ ರೀತಿ ಹಾಕೋದು ಬೇಕಾಗಿಲ್ಲ. ಅದು ಹಾಕ್ದಿರೇ ಯಾವ ರೀತಿ ಟೇಸ್ಟ್ ಕೊಡೋದು ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ದೊಡ್ಡ ಸೈಜ್ ಟೊಮೆಟೊ 2 ಹಾಕ್ಕೊಳ್ಳಿ. 2 ಹಾಕ್ಕೊಂಡು ಟೊಮೆಟೊ ಯಾವ ರೀತಿ ಅಂದರೆ ಮ್ಯಾಶ್ ಆಗೋ ಥರ ಬೇಯ್ಕೊಬೇಕು. ಮೀಡಿಯಮ್ ಫ್ಲೇಮಲ್ಲಿ ಒಂದು 3 ನಿಮಿಷ ನೀವು ಬಿಟ್ಟರೆ ಸಾಕು, ಮ್ಯಾಶ್ ಥರ ಬೇಯುತ್ತೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ. ಟೊಮೆಟೊ ಬಂದು ಚೆನ್ನಾಗಿ ಬೆಂದ್ರೇ ಎಗ್ ರೈಸು ಮಿಕ್ಸ್ ಮಾಡುವಾಗ ತುಂಬ ಸ್ಪೈಸಿಯಾಗಿ ಎಲ್ಲ ಕಡೆನೂ ಮಸಾಲೆ ಹರಡುತ್ತೆ ನೋಡಿ. ಈ ರೀತಿ ಬಂದು ನೀವು ಟೊಮೆಟೊ ಮ್ಯಾಶ್ ಆಗೋ ಥರ ನಾವು ಬೇಯಿಸ್ಕೊಬೇಕು. ಅದು ಬೆಂದಿದ ತಕ್ಷಣವೇ ವೆಜಿಟೇಬಲ್ಸ್ ಕಟ್ ಮಾಡಿರೋ ವೆಜಿಟೇಬಲ್ಸ್ ಎಲ್ಲನೂ ಇದ್ರೊಳಗೆ ಹಾಕ್ಕೊಬೋದು. ಹಸಿಮೆಣ್ಸಿನ್ಕಾಯಿ ಕೂಡ ಒಂದು ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಸಾಕು. ಆಮೇಲೆ ನಿಮಗೆ ಇದ್ರಲ್ಲಿ ಹಾಕೋ ಸ್ಪೈಸಸ್ಗಳು ತೋರಿಸ್ತೀನಿ. ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಇನ್ನೂ ಒಂದು 3 ಮಿನಿಟ್ಸ್ ಬಿಟ್ಟರೆ ವೆಜಿಟೇಬಲ್ ಎಲ್ಲ ಮೀಡಿಯಮ್ ಆಗಿ ಬೆಂದಿರುತ್ತೆ. ಫುಲ್ಲು ಜಾಸ್ತಿ ಮ್ಯಾಶ್ ಆಗೋ ಥರ ಬೇಯೋದು ಬೇಡ, ಒಂದು ಮೀಡಿಯಮ್ ಇದರಲ್ಲಿ ಬೆಂದರೆ ಸಾಕು. ಕ್ಯಾಬೇಜ್ ಮತ್ತು ಕ್ಯಾರೆಟ್ ಆಮೇಲೆ ಬೀನ್ಸ್ ಹಾಕ್ಕೊತಾ ಇದ್ದೀನಿ. ನಿಮಗೆ ಪೊಟೆಟೊ ಕೂಡ ಬೇಕು ಅಂದ್ರೂ ಹಾಕ್ಕೊಬೋದು. ಬಟ್ ಆದರೆ ನಾನು ತೋರಿಸಿರುತ್ತೆ ಇಷ್ಟು ವೆಜಿಟೇಬಲ್ ಹಾಕಿದ್ರೆ ಸಾಕು, 6 ಜನ 5 ಜನ ಧಾರಾಳವಾಗಿ ತಿನ್ಬೋದು ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ತೋರಿಸ್ತಾ ಇದ್ದೀನಿ ವೆಜಿಟೇಬಲ್ ಯಾವ ಥರ ಮಿಕ್ಸ್ ಆಗಿರುತ್ತೆ ನೋಡಿ. ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು 3 ನಿಮಿಷ ನೀವು ಹಂಗೆ ಬಿಡಿ. 3 ನಿಮಿಷ ಆದಮೇಲೆ ಯಾವ ಥರ ಬೆಂದಿದೆ ಅಂತ ನೋಡಿದ್ದೀರಲ್ಲ, ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕ್ಕೊಂಬಿಟ್ಟು ಆಚೆ ಚಿಕನ್ ಮಸಾಲ 1 ಸ್ಪೂನ್ ಹಾಕ್ಕೊಳ್ಳಿ. ಇದೇ ಮೇನ್ ಬೇಕಾಗಿರೋದು. ಸಾಂಬಾರು ಪೌಡರ್ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಚಿಲ್ಲಿ ಪೌಡರ್ 1/2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಧನಿಯಾ ಪುಡಿ ಒಂದು 1/4 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಇಷ್ಟೇ ಹಾಕೋಬೇಕು. ಇದ್ರ ಮೇಲೆ ನೀವು ಪೆಪ್ಪರ್ ಪೌಡ್ರ್ ಅದು ಇದು ಏನೂ ಹಾಕ್ಬಿಡ್ರಿ. ಇಷ್ಟು ಹಾಕಿ ನಾನು ಹೇಳ್ಕೊಟ್ಟಿರೋ ಥರ ನೀವು ಮಾಡಿ ನೋಡಿರಿ. ಪದೇ ಪದೇ ಇದನ್ನು ಮಾಡಿ ತಿಂತೀರಾ. ಇದನ್ನು ಸ್ಲೋವಲ್ಲಿ ಒಂದು 2 ನಿಮಿಷ ನಾವು ಬೇಯಿಸ್ಕೊಬೇಕು. ಆ ಮಸಾಲೆ ಎಲ್ಲ ಬೆಂದು ಎಣ್ಣೆ ಬಿಡೋ ಗಂಟ ನೋಡಿ. ಈ ರೀತಿ ನಾವು ಬೇಯಿಸ್ಕೊಂಡಿದ್ದಾಗಿದೆ. ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕಿ ತಿರುವು ಕೊಡಬೇಕು. ತಿರುವು ಕೊಟ್ಟಿದ ತಕ್ಷಣ ಏನು ಮಾಡಬೇಕು, ನಾವು ಮೊಟ್ಟೆ ಹಾಕ್ಕೊಬೇಕು. ಈ ಟೈಮಲ್ಲಿ ಸ್ವಲ್ಪ ಉಪ್ಪು ನೋಡ್ಕೊಳ್ಳಿ. ಉಪ್ಪು ಬಂದು 1 ಚಿಟಿಕೆಯಷ್ಟು ಜಾಸ್ತಿ ಇದ್ದರೆ ಸಾಕು. ಉಪ್ಪು ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಗಿದೆ. ಇವಾಗ ಒಂದು 2 ಮೊಟ್ಟೆ ಹಾಕ್ಕೊಬೇಕು. 2 ಮೊಟ್ಟೆನೇ ಸಾಕು, ಜಾಸ್ತಿ ಏನು ಹಾಕೋದು ಬೇಡ. ಗ್ಯಾಸ್ ಉರಿ ಬಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತಾನೇ ಇರಬೇಕು. ಹಂಗೆ ಮಿಕ್ಸ್ ಮಾಡ್ತಾನೆ ಇದ್ದರೆ ಈ ರೀತಿ ಬರುತ್ತೆ. ಒಂದೊಂದು ಅನ್ನದಲ್ಲೂ ಆಗಲಿ ಒಂದೊಂದು ವೆಜಿಟೇಬಲ್ ಆಗಲಿ ಆ ಮೊಟ್ಟೆ ಎಲ್ಲ ಸೇರಿರುತ್ತೆ. ನೀವು ಕೈ ಬಿಡದೇ ಒಂದು 2 ನಿಮಿಷ ಆಡಿಸಿದ್ರೆ ಸಾಕು, ಮೊಟ್ಟೆ ಬೆಂದಿರುತ್ತೆ. ಆಲ್ರೆಡಿ ನಾನು ಅನ್ನ ಬಂದು ತಪ್ಪಲೆಲ್ಲ ಹಾಕ್ಕೊಂಡು ಗಂಜಿ ಎಲ್ಲ ಬಗ್ಸಿ ಬೇಯಿಸಿಕೊಂಡಿದ್ದೀನಿ. ಕುಕ್ಕರಲ್ಲಿ ಮಾಡೋಂಗಿದ್ರೂ ಸರಿಯೇ, ಬಟ್ ಅದ್ರ ತಪ್ಪಲೆಯಲ್ಲಿ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಇರುತ್ತೆ, ಅನ್ನನೂ ಚೆನ್ನಾಗಿ ಬೇಯುತ್ತೆ ಅಂತ ಅಷ್ಟೇ. ಹಾಕ್ಕೊಂಬಿಟ್ಟು ನೀವು ಇವಾಗ ನಿಧಾನಕ್ಕೆ ಗ್ಯಾಸ್ ಆಫ್ ಮಾಡಿಬಿಟ್ಟು ತಿರುಗಿಸ್ಕೊಡ್ಬೇಕು. ನೋಡ್ತಾ ಇದ್ದೀರಾ ಯಾವ್ದು ರೀತಿ ನಾನು ತಿರುಗಿಸ್ಕೊಡ್ತಾ ಇದ್ದೀನಿ ಅಂತ. ಎಷ್ಟು ರೈಸ್ ಹಾಕಿದ್ದೀನಿ, ಮಸಾಲೆನೂ ಸಾಕು ಮತ್ತು ಖಾರ ಎಲ್ಲರೂ ತಿನ್ನೋ ಥರನೂ ಚೆನ್ನಾಗಿರುತ್ತೆ ನೋಡಿ. ಈ ಥರ ನೀವು ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ತಾನೆ ಇದ್ದೀರಾ ನೋಡಿ. ಆದಷ್ಟು ನಾವು ಈ ರೀತಿ ತಿರುವು ಕೊಟ್ಟರೆ ಸರಿ. ಬಿಸಿ ಬಿಸಿಯಾಗಿರೋ ಎಗ್ ರೈಸ್ ಮನೇಲೇ ರೆಡಿ ಆಯಿತು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿ ಹಾಕ್ಕೊಟ್ರೆ ಸಾಕು. ಚಿಕ್ಕವರಿಂದ ದೊಡ್ಡೋರವರೆಗೂ ತುಂಬ ಇಷ್ಟಪಟ್ಟು ತಿನ್ನೋ ಎಗ್ ರೈಸ್. ನೋಡೋದು ಮಾತ್ರ ಅಲ್ಲ, ನೀವು 1-2 ಮೊಟ್ಟೆಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಕಮೆಂಟ್ ಮೂಲಕ ತಿಳಿಸಿ. ಬಾಯ್.